9ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 22 ದೇಶದ ರಕ್ಷಣೆ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ನಮ್ಮ 3 ಸೇನಾ ಪಡೆಗಳ ಪ್ರಧಾನ ದಂಡನಾಯಕರು ಡ್ಯಾಶ್. ಉತ್ತರ ರಾಷ್ಟ್ರಪತಿಯವರು. 2. ಭೂ ಸೇನಾ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ ದಂಡನಾಯಕ. 3. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಶ್ ಎಲ್ಲಿದೆ. ಉತ್ತರ ದೆಹಲಿ. 4. ಹಿಂದೂಸ್ತಾನದ ಹಡಗು ಕಾರ್ಖಾನೆ ಡ್ಯಾಶ್ ನಲ್ಲಿದೆ. ಉತ್ತರ ವಿಶಾಖಪಟ್ಟಣ. 5. ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಶ್ ನಲ್ಲಿದೆ. ಉತ್ತರ ಬೆಂಗಳೂರಿನ ಯಲಹಂಕ. 6. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ ನಲ್ಲಿ ಸ್ಥಾಪನೆಯಾಯಿತು. ಉತ್ತರ 1920. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ಪ್ರಶ್ನೆ 7. ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯಲಾಗುತ್ತದೆ. ಉತ್ತರ ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಸಿಬಾರ್ಡ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ನಮ್ಮ ರಕ್ಷಣಾ ಸಚಿವಾಲಯದ 5 ಇಲಾಖೆಗಳ್ಯಾವುವು. ಉತ್ತರ 1. ರಕ್ಷಣಾ ಇಲಾಖೆ. 2. ರಕ್ಷಣಾ ಉತ್ಪಾದನಾ ಇಲಾಖೆ. 3. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ. 4. ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ. 5. ಮಿಲಿಟರಿ ವ್ಯವಹಾರಗಳ ಇಲಾಖೆ. ಪ್ರಶ್ನೆ ಸಂಖ್ಯೆ 9. ಭಾರತದ ಭೂಸೇನಾ ರಚನೆಯನ್ನು ವಿವರಿಸಿ. ಉತ್ತರ ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆಯುತ್ತಾರೆ. ಇವರಿಗೆ ಉಪ ದಂಡನಾಯಕರು, ಸೇನಾಪತಿ, ಸೇನಾ ಪ್ರಧಾನ ಅಧಿಕಾರಿ, ಮಾಸ್ಟರ್ ಜನರಲ್, ಮಿಲಿಟರಿ ಕಾರ್ಯದರ್ಶಿ, ಮಿಲಿಟರಿ ಇಂಜಿನಿಯರ್ ಮುಂತಾದವರು ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಭೂಸೇನೆಯು ಪದಾತಿ ದಳ, ಅಶ್ವದಳ, ಟ್ಯಾಂಕುಗಳ ದಳ, ಫಿರಂಗಿ ದಳಗಳನ್ನು ಒಳಗೊಂಡಿದೆ. ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕಗಳಿವೆ. ಭಾರತೀಯ ಭೂಸೇನೆಯಲ್ಲಿ 7 ಕಮಾಂಡುಗಳಿವೆ. ಪ್ರಶ್ನೆ 10. ಭಾರತೀಯ ಭೂಸೇನಾ ಕಮಾಂಡುಗಳ್ಯಾವುವು. ಉತ್ತರ ಭಾರತೀಯ ಭೂಸೇನಾ ಕಮಾಂಡುಗಳು: ಪೂರ್ವ ಕಮಾಂಡ್ ಪಶ್ಚಿಮ ಬಂಗಾಳ, ಪಶ್ಚಿಮ ಕಮಾಂಡ್ ಚಂಡೀಗಢ, ಉತ್ತರ ಕಮಾಂಡ್ ಕಾಶ್ಮೀರ, ದಕ್ಷಿಣ ಕಮಾಂಡ್ ಮಹಾರಾಷ್ಟ್ರ, ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶ, ತರಬೇತಿ ಕಮಾಂಡ್ ಮಧ್ಯಪ್ರದೇಶ, ವಾಯುವ್ಯ ಕಮಾಂಡ್ ರಾಜಸ್ಥಾನ. ಪ್ರಶ್ನೆ ಸಂಖ್ಯೆ 11. ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು. ಉತ್ತರ ತರಬೇತಿ ಕೇಂದ್ರದ ಹೆಸರು, ಸ್ಥಳ ಮತ್ತು ರಾಜ್ಯ: ಏರ್ಫೋರ್ಸ್ ಅಕಾಡೆಮಿ, ದುಂಡಿಗಲ್, ತೆಲಂಗಾಣ. ಬೇಸಿಕ್ ಟ್ರೈನಿಂಗ್ ಸ್ಕೂಲ್, ಪ್ರಯಾಗ್ರಾಜ್, ಉತ್ತರ ಪ್ರದೇಶ. ಏರ್ಮ್ಯಾನ್ ತರಬೇತಿ ಶಾಲೆ, ಸಾಂಬ್ರಾ, ಬೆಳಗಾವಿ, ಕರ್ನಾಟಕ. ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು, ಜಾಲಹಳ್ಳಿ, ಬೆಂಗಳೂರು, ಕರ್ನಾಟಕ. ಕಾಲೇಜ್ ಆಫ್ ಏರ್ ವಾರ್ಫೇರ್, ಸಿಕಿಂದರಾಬಾದ್, ತೆಲಂಗಾಣ. ಪ್ರಶ್ನೆ 12. ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳ್ಯಾವುವು. ಉತ್ತರ ಭಾರತದ ಪ್ರಜೆಯಾಗಿರಬೇಕು, ಸೇನೆಗೆ ಸೇರುವ ಸ್ವಇಚ್ಛೆ ಇರಬೇಕು, ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಹೊಂದಿರಬೇಕು, ದೈಹಿಕ ಅರ್ಹತೆ ಹೊಂದಿರಬೇಕು, ಮಾನಸಿಕ ಆರೋಗ್ಯ ಹೊಂದಿರಬೇಕು. ಸೇನಾ ನೇಮಕಾತಿ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಂತ ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. ಪ್ರಶ್ನೆ 13. ಎನ್ಸಿಸಿಯ ಗುರಿಗಳೇನು. ಎನ್ಸಿಸಿ ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳ್ಯಾವುವು. ಉತ್ತರ ಎನ್ಸಿಸಿಯ ಗುರಿಗಳು: ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸುವುದು, ನಾಯಕತ್ವ ಗುಣ ಬೆಳೆಸುವುದು, ಗೆಳೆತನ ಬೆಳೆಸುವುದು, ಆದರ್ಶ ಸೇವಾ ಮನೋಭಾವನೆಯನ್ನು ಬೆಳೆಸುವುದು. ಎನ್ಸಿಸಿ ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳು: ರಕ್ಷಣಾ ಸೇನೆಗಳಿಗೆ ಸೇರಲು ವಿಶೇಷ ಅವಕಾಶ, ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಸೌಲಭ್ಯ, ತರಬೇತಿಯಲ್ಲಿ ಆಯುಧ ಶಿಕ್ಷಣ ನೀಡುವುದು, ದೂರ ನಡಿಗೆ, ಸಾಹಸ ಪ್ರಯಾಣ, ಜಾರಟ, ಪರ್ವತಾರೋಹಣ. ಪ್ರಶ್ನೆ ಸಂಖ್ಯೆ 14. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೆಯಿರಿ. ಉತ್ತರ ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು 2019ರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರುತ್ತಾರೆ. ಜನರಲ್ ಬಿಪಿನ್ ರಾವತ್ ರವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು.